ಸ್ನೇಹಿತರೆ ನೋಡಿ, ಕೆರೆ ಜಾಗದಲ್ಲಿ ಲೇಔಟ್ ಮಾಡಿದ್ರು, ಸಾರ್ವಜನಿಕರಿಗೆ ಒಂದಷ್ಟು ದುಡ್ಡು ಇಸ್ಕೊಂಡು ಸೈಟ್ ಎಲ್ಲ ರಿಜಿಸ್ಟರ್ ಮಾಡಿಕೊಟ್ರು. ಇವತ್ತು ಮೋಸ ನೋಡಿ. ಬೆಂಗಳೂರು ಡಿಸಿ ಅವರು ಹಾಕಿರೋದು ಬೋರ್ಡ್ ಕ್ಲೀನ್ ನೋಡಿ. ಬೆಂಗಳೂರು ನಗರ ಜಿಲ್ಲೆ, ದಕ್ಷಿಣ ತಾಲೂಕು, ಕೆಂಗೇರಿ ಹೋಬಳಿ, ಪಂತ್ರಪಾಳ್ಯ ಗ್ರಾಮ, ಸರ್ವೆ ನಂಬರ್ 59, 2 ಎಕರೆ. ಇದು ಕ್ಲೀನಾಗಿ ಇದಾಗಿದೆ. ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ. ಅತಿಕ್ರಮ ಪ್ರವೇಶ ನಿಷೇಧಿಸಿದೆ. ಆದೇಶ ಬೆಂಗಳೂರು ಜಿಲ್ಲಾಧಿಕಾರಿಗಳು. ನೋಡಿ, ಕೆರೆ ಜಾಗ 2 ಎಕರೆ ಇರೋದು ಇದು. ಇಲ್ಲಿ ಪಾಪ ನಮ್ಮ ಕ್ಲೈಂಟ್ ಯಾರೋ ಒಬ್ರು ಸೈಡ್ ತಗೋಬಿಟ್ಟವ್ರೆ, ಮನೆ ಕಟ್ಸಕ್ಕೆ ಲೋನ್ ಸಿಗ್ತಾ ಇಲ್ಲ. ಕೇಳಿದ್ರೆ ಕೆರೆ ಜಾಗದಲ್ಲಿ ಸೈಡ್ ತಗೋಬಿಟ್ಟಿದ್ದೀರ ನೀವು ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ದಲ್ಲಿ ಯಾಕೆ ತಗೊಂಡಿಲ್ಲ? ನೋಡ್ರಿ, ನಮ್ಮ ಬೆಂಗಳೂರು ಮಾನ್ಯ ಡಿಸಿ ಅಥವಾ ಎಸಿ ನಮ್ಮ ವಿಎಗಳು ಬರ್ತಿರಲ್ಲ, ನೀವೇ ದನ ಕೈ ಹಾಕಿದ್ದೀರೇನ್ರಿ? ನಿಮ್ಮ ಜೂರಿಸ್ಟಿಕ್ಷನ್ ಕ್ಷೇತ್ರ ವ್ಯಾಪ್ತಿನಲ್ಲಿ ಎಷ್ಟು ಕೆರೆ ಕಟ್ಟೆ ಬರ್ತಾರೆ, ನಿಮ್ದೊಂದು ಜೂರಿಸ್ಟಿಕ್ಷನ್ ಹಾಕ್ಬಿಟ್ಟು ಮ್ಯಾಪ್ ಹಾಕಿ, ಇದು ಈ ತರ ಬಂದಾಗ ಈ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಈ ಸರ್ವೆ ನಂಬರ್ನ ಲಾಕ್ ಮಾಡ್ಸಕ್ಕಾಗಲ್ವಾ? ಆ ಯೋಗ್ಯತೆ ನಿಮ್ಗಿಲ್ವಾ? ಅದು ಸಬ್ ರಿಜಿಸ್ಟರ್ಗಳೇನು ದನ ಕೈಯಕ್ಕೆ ಹೋಗಿರ್ತೀರ? ಅಥವಾ ಈ ಜೂರಿಸ್ಟಿಕ್ಷನ್ ಬಂದಂತ ಎಸಿಗಳು, ತಹಶೀಲ್ದಾರ್ಗಳು, ಡೆಪ್ಟಿ ತಹಶೀಲ್ದಾರ್ಗಳು, ವಿಎಗಳು, ಆರ್ಐಗಳು, ನಿಮ್ಗೆ ಆ ಉದ್ಯೋಗ ಲಾಯಕೇ ಅಲ್ಲ. ನಿಮ್ಮ ಜೂರಿಸ್ಟಿಕ್ಷನ್ ನಲ್ಲಿ ಎಷ್ಟು ಕೆರೆ ಕಟ್ಟುವೆ, ಕಾಲುವೆಗಳು, ರಾಜ್ ಕಾಲುವೆಗಳು ಬರ್ತದೆ, ಅದನ್ನ ಉಳಿವಿಕೆಯನ್ನ ಮಾಡಿ ಉಳಿಸಿ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿರೋದು. ಎಲ್ಲಿದೆ ಜಾಗ? ತೋರಿಸಿ. ಇಲ್ಲಿ ಕೆರೆ ಜಾಗ 2 ಎಕರೆ ಸರ್ಕಾರನೇ ಹಾಕಿದೆ ಅಲ್ವಾ? ತೋರಿಸಿ ನೋಡೋದ 2 ಎಕರೆ ಎಲ್ಲೈತಿ ಇಲ್ಲಿ ಜಾಗ? ಇಲ್ಲಿ ಪಾಪ ನಮ್ಮ ಕ್ಲೈಂಟ್ಸ್ ಗಳೆಲ್ಲ ಮನೆ ತಗೋಬಿಡ್ತಾರೆ, ಲೀಗಲ್ ಬರಲ್ಲ, ಎಲ್ಲ 60 ಲಕ್ಷ 80 ಲಕ್ಷ ಕೊಟ್ಟು ಸೈಟ್ ತಗೊಂಡವ್ರೆ. ಸೈಟೇ ಇಲ್ಲ ಇಲ್ಲಿ. ಕೆರೆ ಜಾಗ ಎಲ್ಲೋಯ್ತು? ಈಗ ನೆನ್ನೆ ಇಲ್ಲ ಏನಾಗಿದೆ, ನಮ್ಮಲ್ಲಿ ನಮ್ಮ ಈ ರಿಂಗ್ ರೋಡ್ ಪಾಸ್ ಆಗಬೇಕು ಅಂದ್ರೆ ಮಳೆ ಬಂದ್ರೆ ಸಾಕು, ಫುಲ್ ಎಲ್ಲ ರೋಡಲ್ಲಿ ಎಲ್ಲ ನಿಂತೋಗುತ್ತೆ, ಮನೆ ಎಲ್ಲ ತುಂಬೋಗ್ತದೆ, ಫ್ಯಾಕ್ಟ್ರಿ ಎಲ್ಲ, ಈ ಗ್ರೌಂಡ್ ಫ್ಲೋರ್ ಎಲ್ಲ ತುಂಬೋಗುತ್ತೆ. ಬೆಂಗಳೂರಲ್ಲಿ ಕೆರೆನೇ ಇಲ್ಲ. ಕೆರೆಗಳಿದ್ರೆ ತಾನೇ ನದಿಯ ನೀರುಗಳಾಗಿರ್ಬೋದು, ಮಳೆ ನೀರುಗಳಾಗಿರ್ಬೋದು, ಏನಾದ್ರು ಒಂದು ಚರಂಡಿ ನೀರು ಹೋಗಿ ಶೇಖರಣೆ ಆಗಬೇಕು ಅಂದ್ರೆ ಕೆರೆ ಬೇಕಲ್ವಾ? ಈ ಕೆರೆಗಳೇ ಇಲ್ಲ ಅಂದ್ರೆ ಇನ್ನೆಲ್ಲಿಂದ ಹೋಗ್ತವೆ ನೀರುಗಳೆಲ್ಲ? ಪಾಪ ಅಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ, ಕ್ಲೈಂಟ್ಸ್ಗಳೆಲ್ಲ ಮನೆ ತಗೋಬಿಟ್ಟು ನೋಡಿ, ಕೆರೆ ಜಾಗದಲ್ಲಿ ಮನೆ ಕಟ್ಕೊಂಡು ಕೂತವ್ರು ಇವ್ರು ಯಾರೋ ಪಾಪ. ಅಲ್ಲಿ ಈ ಅಕ್ಕಪಕ್ಕದ ಮನೆಯವರೆಲ್ಲ ಜಾಗನೇ ಇಲ್ಲ ಅವ್ರಿಗೂ. ನೋಡಿ, ಇದು ಎಂಥ ಮಟ್ಟಕ್ಕೆ ಹಿಂಸೆ ಅಂದ್ರೆ, ಅದ್ಯಾವುದೋ ಇದು ಪ್ರಮೋದ್ ಲೇಔಟ್ ಅಂತೆ, ನಾಯಂಡಹಳ್ಳಿನಲ್ಲಿ ಯಾರೋ ಒಬ್ಬ ಕಿಲಾಡಿ ಬಂದ, ಕೆರೆ ಜಾಗ ಎಲ್ಲ ಒತ್ತುವರಿ ಮಾಡ್ಕೊಂಡ, ಲೇಔಟ್ ಮಾಡ್ದ, ಎಲ್ಲರ ಹತ್ರ 50 ಲಕ್ಷ 60 ಲಕ್ಷ ದುಡ್ಡು ಇಸ್ಕೊಂಡ, ಒಂಟ. ಈ ಅನ್ಯಾಯನ ಕೇಳೋರು ಯಾರು? ಕೇಳೋದಕ್ಕೆ ರೈಟ್ಸ್ ಇರೋರು ಯಾರು? ಕೆರೆ ಜಾಗಕ್ಕೆ ನೀನು ಬೋರ್ಡ್ ಹಾಕಿದಿರ ಅಲ್ವಾ? ಕೆರೆ ಜಾಗನ ಉಳಿಸೋರು ಯಾರು ಹೇಳಿ? ಉಳಿಸಬೇಕಾದಂತ ಸರ್ಕಾರಿ ಅಧಿಕಾರಿಗಳು ಎಲ್ಲಿ, ಯಾವನ್ನ ಹತ್ರ ಲಂಚ ಇಸ್ಕೊಂಡು ಎಲ್ಲೋಗಿದ್ದೀರ ನೀವು? ಇಲ್ಲಿ ಅಕ್ಕಪಕ್ಕ ಮನೆಗಳು ಕಟ್ಕೊಂಡಿರೋರು ವ್ಯವಸ್ಥೆ ಏನಾಗಬೇಕು? ಅಕಸ್ಮಾತ್ ನಾಳೆ ಆಯ್ತು ಕೆರೆ ಒತ್ತುವರಿ ಜಾಗ ಅಂತ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ಬಿಟ್ರಿ ಅಂತ ತಿಳ್ಕೊಳ್ಳಿ, ಏನಾಗಬೇಕು? ಅವತ್ತು ಬಂಡವಾಳ ಹಾಕಿ ಕಟ್ಟಿರೋರ್ದು, ಅಕಸ್ಮಾತ್ ಕೆಲವೊಂದು ಬ್ಯಾಂಕ್ ಲೋನ್ ತಗೋಬಿಟ್ಟಿರ್ತಾರೆ, ಚೀಟಿ ಎತ್ಬಿಟ್ಟಿರ್ತಾರೆ, ಕಷ್ಟಪಟ್ಟು ಸಂಪಾದನೆ ಮಾಡ್ಬಿಟ್ಟಿರ್ತಾರೆ, ಅಂತವರ ಗತಿ ಏನಾಗಬೇಕು? ಆಮೇಲೆ ದಯಮಾಡಿ ನಮ್ಮ ಸರ್ಕಾರಕ್ಕೆ ನಾನು ಹೇಳುವಂಥದ್ದು, ನಮ್ಮ ಬೆಂಗಳೂರು ಕರ್ನಾಟಕದನಾಗ ಎಲ್ಲೇ ಒಂದಾಗಿರ್ಲಿ, ಈ ಕೆರೆ ಜಾಗಗಳು ಬಂತ, ಆ ಸರ್ವೆ ನಂಬರ್ ಏನ್ ಮಾಡಬೇಕು? ಒಂದು ಬುಕ್ ಲಿಸ್ಟ್ ಮಾಡಿ, ಬೆಂಗಳೂರು, ಉತ್ತರ, ದಕ್ಷಿಣ ಎಲ್ಲ ಲಿಸ್ಟ್ ಮಾಡಿ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೂ ಕೊಟ್ಟಿರ್ಬೇಕು. ಈ ಒಂದು ಸರ್ವೆ ನಂಬರ್ ಅಲ್ಲಿ ಏನಾದ್ರು ರಿಜಿಸ್ಟರ್ ಅಂತ ಯಾವ್ದಾದ್ರು ಬಂತು ಅಂದ್ರೆ ಮಾಡು, ಯಾವ್ದಾದ್ರು ಇದೇನಾದ್ರು ಬಂತ ಲಾಕ್ ಮಾಡಿ, ರಿಜಿಸ್ಟರ್ ಮಾಡಿಸ್ಬೇಡಿ. ರಿಜಿಸ್ಟರ್ ಮಾಡಿಸ್ಲಿಲ್ಲ ಇವ್ಯಾವ್ದು ಸಮಸ್ಯೆನೇ ಬರಲ್ವೇ? ಕೆರೆ ಕಟ್ಟೆ ಕಾಲುವೆಗಳು ಆಗತ್ತವೆ, ಉಳ್ಕೊಳ್ತವೆ, ಸರ್ಕಾರಕ್ಕೆ ಒಳ್ಳೇದಾಗತ್ತೆ, ಜನಗಳಿಗೂ ಒಳ್ಳೇದಾಗತ್ತಲ್ವಾ? ಇಲ್ಲೇನು ಕೆರೆ ಜಾಗ ಅಂತ ಬೋರ್ಡ್ ಹಾಕಿದ್ಮೇಲೆ ಕೆರೆನೇ ಇಲ್ಲ ಅಂದ್ರೆ ನೀರು ಇಲ್ಲ, ಅಕ್ಕಪಕ್ಕ ಬಂದಂತ ನೀರುಗಳು ಎಲ್ಲಿ ಹೋಗ್ಬೇಕು? ಯಾರು ಕೇಳೋರು? ಯಾರು ಇದನ್ನ ಕೇಳೋ ಅಂತ ಅಧಿಕಾರಿಗಳು? ನೀವೆಲ್ಲ ಎಲ್ಲೋ ದನ ಕಾಯಕ್ಕೆ ಹೋಗಿರ್ತೀರಾ, ಈ ಸೂಟ್ ಕೇಸ್ ಎಲ್ಲೋ ಆಫೀಸ್ಗಳಲ್ಲಿ ಕೂತ್ಕೊಬಿಡೋದು, ಸೂಟ್ ಕೇಸ್ಗಳು ಈಸ್ಕೊಬಿಡೋದು, ಯಾವನ್ಗೋ RTC ಕುಂಡಿಸ್ಬಿಡೋದು, ಯಾರ್ಯಾರಿಗೋ ಸೇಲ್ ಮಾಡಿಸ್ಬಿಡೋದು. ಇಲ್ಲಿ ಪಾಪ ಮನೆ ಕಟ್ಸೋರು, ಅಕ್ಕಪಕ್ಕ ಸೈಡ್ ತಗೊಂಡಿರೋರೆಲ್ಲ ಮನೆ ಮಠ ಮಾಡ್ಕೊಂಡು ಹೋಗ್ಬೇಕು ಊರ್ ಬಿಟ್ಬಿಟ್ಟು. ನಿಮ್ಮಂತ ಅಧಿಕಾರಿಗಳು ಇರೋದ್ರಿಂದ ಎಲ್ಲ ಊರ್ ಬಿಟ್ಕೊಂಡು ಹೋಯ್ತಾವ್ರೆ. ನಮಗೆ ನಾಳೆ ನಮ್ಮ ಬೆಂಗಳೂರು ಎಸಿ ಮತ್ತು ಡಿಸಿಗೆ ವಾರ್ನ್ ಮಾಡ್ತಿರುವಂತದ್ದು, ಈ ಏನು ಕೆರೆ ಜಾಗ 2 ಎಕರೆ ಇದೆ ಸುತ್ತ ಎಲ್ಲ ಬಂದು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕ್ಸ್ಬಿಟ್ಟು ಎಲ್ಲ ತೆರವುಗೊಳಿಸಬೇಕು ಅಂತ ಕೇಳ್ತಾ ಇರೋದು. ಇಲ್ಲ ಅಂದ್ರೆ ಬಂದ್ಬಿಟ್ಟು ಕತೆ ಬೇರೆ ಆಗ್ತದದು. ಸೀದಾ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಕೂತ್ಕೊಬಿಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.